ಇನ್ಯಾ ಟ್ರಸ್ಟ್ ವೀಡಿಯೋಸ್ನ ಇನ್ಯಾ ಟ್ರಸ್ಟ್ ವೆಬ್ ಪೇಜ್ಗಳಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಈ ವಿಡಿಯೋಸ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಇಲ್ಲೊಂದು ವಿಡಿಯೋನ ಇನ್ಸರ್ಟ್ ಮಾಡಿದ್ದೀನಿ. ಪೇಜ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಆ ಡೈರೆಕ್ಟ್ ಡೌನ್ಲೋಡ್ ಲಿಂಕ್ ಇದೆ. ಇದನ್ನು ಕೊಟ್ಟಿಲ್ಲ ಅಂತ ಆದರೆ ಈ ವಿಡಿಯೋನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಕೆಳಗೆ ಯೂಟ್ಯೂಬ್ ಅಂತ ಕಾಣ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಯೂಟ್ಯೂಬ್ದು, ಅಲ್ಲಿಗೆ ಡೈರೆಕ್ಟಾಗಿ ಅದು ಹೋಗುತ್ತೆ. ಈಗ ಕ್ಲಿಕ್ ಮಾಡೋಣ. ನ್ಯೂ ವಿಂಡೋದಲ್ಲಿ ಅದು ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದೆ ನೋಡಿ, ನ್ಯೂ ವಿಂಡೋದಲ್ಲಿ ಓಪನ್ ಆಗ್ತಾ ಇದೆ. ಓಪನ್ ಆಗಿದೆ. ಈಗ ಈ ಕೆಳಭಾಗದಲ್ಲಾಗ್ಬೋದು, ಬೇರೆ ಯಾವುದೇ ಜಾಗದಲ್ಲಾಗ್ಬೋದು, ಯಾವುದೇ ರೀತಿಯ ಡೌನ್ಲೋಡ್ ಲಿಂಕ್ ನಮಗೆ ಕಾಣ್ತಾ ಇಲ್ಲ. ಹಾಗಾದರೆ ಈ ವಿಡಿಯೋವನ್ನು ಹೇಗೆ ಡೌನ್ಲೋಡ್ ಮಾಡೋದು? ತುಂಬ ಸರಳ. ಈ ಬಲಭಾಗದಲ್ಲಿ ಮೇಲ್ಭಾಗಕ್ಕೆ ಬನ್ನಿ. ಇಲ್ಲಿ 3 ಗೆರೆ ನಿಮಗೆ ಕಾಣ್ತಾ ಇದೆ. ಅದನ್ನು ಓಪನ್ ಮೆನು ಅಂತ ಹೇಳ್ತಾರೆ. ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದೆ. ಈ ಕೆಳಭಾಗದಲ್ಲಿ ಆ್ಯಡ್ ಆನ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಒಂದು ನ್ಯೂ ವಿಂಡೋದಲ್ಲಿ ಆ ಪೇಜ್ ಓಪನ್ ಆಗುತ್ತೆ ನೋಡಿ. ನ್ಯೂ ವಿಂಡೋ ಓಪನ್ ಆಯಿತು. ಅದರಲ್ಲಿ ಪೇಜ್ ಓಪನ್ ಆಗ್ತಾ ಇದೆ. ಓಕೆ, ಇಲ್ಲಿ ಗೆಟ್ ಆ್ಯಡ್ಸ್ ಆನ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಅದನ್ನು ಸರ್ಚ್ ಇಂಜಿನ್ ಬರುತ್ತೆ. ಆ ಸರ್ಚ್ ಇಂಜಿನ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಅಂತ ಟೈಪ್ ಮಾಡಬೇಕು. ಯೂಟ್ಯೂಬ್ ಅಂತ ನಾನೇನು ಮಾಡಿದ್ದೀನಿ, ಈಗ ಟೈಪ್ ಮಾಡಿದ್ದೀನಿ. ಎಂಟರ್ನ ಪ್ರೆಸ್ ಮಾಡೋಣ. ಎಂಟರ್ನ ಪ್ರೆಸ್ ಮಾಡಿದೆ. ಅದು ಆ ಯೂಟ್ಯೂಬ್ಗೆ ಸಂಬಂಧಪಟ್ಟಂತಹ ಆ್ಯಡ್ ಆನ್ಸ್ಗಳು ಅದು ಹುಡುಕ್ತಾ ಹೋಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅದು ಹುಡುಕುತ್ತೆ. ನೋಡಿ, ಬಂದಿದೆ. ಈಗ ನೋಡೋಣ. ಇಲ್ಲಿ ಕೆಳಗೆ ಬಂದರೆ ಈಸಿ ಯೂಟ್ಯೂಬ್ ವಿಡಿಯೋ ಡೌನ್ಲೋಡರ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿದೆ ಇದು. ಅದನ್ನು ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್ ಅಂತ ಕೊಟ್ಟೆ. ಡೌನ್ಲೋಡಿಂಗ್ ತಗೋತಾ ಇದೆ. ಡೌನ್ಲೋಡಿಂಗ್ ತೊಗೊಂಡು ಇನ್ಸ್ಟಾಲಿಂಗ್ ತಗೋತಾ ಇದೆ. ಇನ್ಸ್ಟಾಲಿಂಗು ತೊಗೊಂಡಾಯಿತು. ಈಗ ನ್ಯೂ ಪೇಜಲ್ಲಿ ಏನಾಗುತ್ತೆ, ನ್ಯೂ ವಿಂಡೋದಲ್ಲಿ ಅದರದ್ದು ಓಪನ್ ಆಗುತ್ತೆ, ಅದ್ರ ಸಂಬಂಧಪಟ್ಟಂಥದ್ದು. ಅದು ನನಗೆ ಅವಶ್ಯಕತೆ ಇಲ್ಲ. ಅದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದೆ. ಈಗ ನೋಡಿ, ಇಲ್ಲಿ ಡಿಸೇಬಲ್ ಆರ್ ರಿಮೂವ್ ಅಂದರೆ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ಇದು ನನಗೆ ಇಲ್ಲ, ಆಗಿದೆ. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿದೆ. ಈಗ ಆ ವಿಡಿಯೋ ವಿಂಡೋಗೆ ನಾವು ಬಂದಿದ್ದೀವಿ. ಇಲ್ಲೂ ಸಹ ಯಾವುದೇ ರೀತಿಯ ಡೌನ್ಲೋಡ್ ಲಿಂಕ್ ನಮಗೆ ಕಾಣ್ತಾ ಇಲ್ಲ. ಈಗೇನು ಮಾಡೋಣ, ಈ ಪೇಜ್ನ ರೀಲೋಡ್ ಮಾಡೋಣ. ಇಲ್ಲಿ ರೀಲೋಡ್ ಬಟನ್ ಇದ್ದು, ಇದು ರೀಲೋಡ್ ಮಾಡಿದ್ರೆ ಆ ಲಿಂಕ್ ಬರುತ್ತೆ ಇಲ್ವೋ ಅಂತ ನೋಡೋಣ. ಈಗ ರೀಲೋಡ್ ಮಾಡ್ತಾ ಇದ್ದೀನಿ. ಈಗ ರೀಲೋಡ್ ಆಗಿದೆ. ಸ್ವಲ್ಪ ಕೆಳಭಾಗಕ್ಕೆ ಬರೋಣ. ಈಗ ಇಲ್ಲೊಂದು ಲಿಂಕ್ ಕಾಣ್ತಾ ಇದೆ ನೋಡಿ, ಡೌನ್ಲೋಡ್ ಆ್ಯಸ್ ಅಂತೇಳಿ. ಮೊದಲು ಈ ಲಿಂಕ್ ಇತ್ತಿಲ್ಲ. ನಾವು ಆ್ಯಡ್ ಆನ್ಸಲ್ಲಿ ನಾವು ಇನ್ಸ್ಟಾಲ್ ಮತ್ತು ಡೌನ್ಲೋಡ್ ಮಾಡಿದಾಗ ಯೂಟ್ಯೂಬ್ ಡೌನ್ಲೋಡನ್ನು ಇದೊಂದು ಲಿಂಕ್ ಬಂದಿದೆ. ರೀಲೋಡ್ ಮಾಡಿದಾಗ ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಸುಮಾರು ಫಾರ್ಮೆಟ್ಸ್ ಬಂತು. ಇಲ್ಲಿ FLV ಫಾರ್ಮೆಟ್ ಡೌನ್ಲೋಡ್ ಬೇಕಾ, 3GB ಬೇಡ, MP4 ಬೇಕಾ, MP4 720 ಇದು HD ಅಂತ ಹೇಳ್ತೀವಿ, MP4 1080 ಫುಲ್ HD ಅಂತೇಳಿ, MP3 ಇದು MP3 ಬರೀ ಸಾಂಗ್ ಮಾತ್ರ. ನನಗೆ ಸಾಕು 720 HD ವಿಡಿಯೋ ಸಾಕು ನನಗೆ. ಇದನ್ನು ಕ್ಲಿಕ್ ಮಾಡ್ತೀನಿ ನಾನು. ಈಗ ಲಿಂಕು ಕ್ರಿಯೇಟ್ ಆಗಿದೆ. ಇಲ್ಲಿ ಸೇವ್ ಫೈಲ್ ಮತ್ತು ಓಪನ್ ವಿತ್ ಅಂತ ನೀವು ಯಾವಾಗಲೂ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿ ಓಕೆನ ಪ್ರೆಸ್ ಮಾಡಿ. ಇಲ್ಲಿ ಡೌನ್ಲೋಡ್ ತಗೋತಾ ಇದೆ ನೋಡಿ. ಜಸ್ಟ್ 1 ಮಿನಿಟ್ ವೇಟ್ ಮಾಡೋಣ. ಲೋಡ್ ಆಗ್ತಾ ಇದೆ. ಇನ್ನು 29 ಸೆಕೆಂಡ್ಸ್ ಇದೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇದು ಫೋಲ್ಡರ್, ಯಾವ ಫೋಲ್ಡ್ರಲ್ಲಿ ಇದು ಸೇವ್ ಆಗಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಆ ಫೋಲ್ಡರ್ ಪಾತ್ನ ನಿಮಗೆ ತೋರಿಸುತ್ತೆ. ಅಲ್ಲಿ ನೀವು ವಿಡಿಯೋ ಇರೋದನ್ನ ನಾವು ಎಲ್ಲಿಗೆ ಬೇಕಾದ್ರೂ ನೀವು ಕಾಪಿ ಮಾಡ್ಬೋದು. ಈ ರೀತಿ ನಾವು ಸುಲಭವಾಗಿ ಯೂಟ್ಯೂಬ್ ವಿಡಿಯೋಸ್ನ ಡೌನ್ಲೋಡ್ ಮಾಡ್ಬೋದು. ಧನ್ಯವಾದಗಳು.